ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಚಿನ್ನದ ದರ ಏರಿಕೆಯಾಗ್ತಿರೋದು ನಿಮಗೆಲ್ಲ ಗೊತ್ತಿದೆ. ಆದರೆ ಈಗ ಬೆಳ್ಳಿ ದರ ದಿಢೀರಾಗಿ ಬಹಳಷ್ಟು ಏರಿಕೆಯಾಗ್ತಾ ಇದೆ. ಇದೇ ದೀಪಾವಳಿಯ ಸಮಯದಲ್ಲಿ ಬೆಳ್ಳಿ ದರ ಪ್ರತಿ ಕೆಜಿಗೆ ಹತ್ತಿರ 2 ಲಕ್ಷ ರೂಪಾಯಿ ತಲುಪಬಹುದು ಅಂತ ಅಂದಾಜಿಸಲಾಗಿದೆ. ಹೀಗಾಗಿ ಬೆಳ್ಳಿ ದರ ದಿಢೀರ್ ಏರಿಕೆಯಾಗ್ತಾ ಇರೋದು ಯಾಕೆ? ಏರಿಕೆಯಾಗ್ತಿರೋ ಬೆಳ್ಳಿ ದರ ಇಳಿಕೆಯಾಗುತ್ತಾ? ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಭಾರತದಲ್ಲಿ ಯಾವುದೇ ಧರ್ಮದ ಹಬ್ಬ ಬಂದಾಗ ಆಭರಣವನ್ನು ಖರೀದಿಸುವಂಥ ಸಂಪ್ರದಾಯ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ಚಿನ್ನ ಬೆಳ್ಳಿ ಖರೀದಿಸಿದರೆ ಸಂಪತ್ತು ವೃದ್ಧಿಯಾಗುತ್ತೆ ಎನ್ನುವಂಥ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಈ ಹಿಂದೆ ಚಿನ್ನವನ್ನು ಖರೀದಿ ಮಾಡ್ತಾ ಇದ್ರು. ಆದರೆ ಈಗ ಚಿನ್ನದ ದರ ಬಹಳಷ್ಟು ಏರಿಕೆಯಾಗಿದೆ. ಹೀಗಾಗಿ ಚಿನ್ನದ ಬದಲು ಈಗ ಆಭರಣ ಪ್ರಿಯರು ಹೆಚ್ಚಾಗಿ ಬೆಳ್ಳಿಯ ಆಭರಣವನ್ನು ಖರೀದಿ ಮಾಡ್ತಾ ಇದ್ದಾರೆ. ಇದರ ಜೊತೆ ಪೂಜಾ ಸಾಮಗ್ರಿಗಳನ್ನು ಸಹ ಬೆಳ್ಳಿಯನ್ನೇ ಖರೀದಿ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಭಾರತ ಬೆಳ್ಳಿಯನ್ನು ಆಮದು ಮಾಡ್ತಾ ಇದೆ. ಬೆಳ್ಳಿ ದರ ಎಷ್ಟು ಏರಿಕೆಯಾಗಿದೆ ಅಂತ ನೋಡುವುದಾದರೆ, ಈ ಜನವರಿಯಲ್ಲಿ 1 ಕೆಜಿ ಬೆಳ್ಳಿ ದರ 95,000 ಇತ್ತು. ನಂತರ ಬೆಳ್ಳಿ ದರ ಏರಿಕೆ ಕಾಣಲು ಆರಂಭವಾಗಿತ್ತು. ಆದರೆ ಜೂನ್ನಲ್ಲಿ ಇದು 98,000ಕ್ಕೆ ಇಳಿಕೆಯಾಗಿತ್ತು. ಇದಾದ ಬಳಿಕ ನಿರಂತರವಾಗಿ ಬೆಳ್ಳಿ ದರ ಏರಿಕೆ ಕಾಣಲು ಆರಂಭಿಸಿದೆ. ಈಗ ಇದು 1 ಕೆಜಿ ಬೆಳ್ಳಿಗೆ 1,83,000 ರೂಪಾಯಿ ತಲುಪಿದೆ. ಇದೇ ರೀತಿ ಹೋದರೆ ದೀಪಾವಳಿ ವೇಳೆಗೆ 2 ಲಕ್ಷ ರೂಪಾಯಿ ತಲುಪುವಂಥ ಸಾಧ್ಯತೆ ಇದೆ. ಬೆಳ್ಳಿ ದರ ಏರಿಕೆಗೆ ನಾವು ಹಲವಾರು ಕಾರಣಗಳನ್ನು ನೀಡಬಹುದು. ಈಗ ಸದ್ಯ ಭಾರಿ ಏರಿಕೆಗೆ ಕಾರಣವಾಗ್ತಾ ಇರುವಂಥದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರ. ಅವರು ಅಧಿಕಾರಕ್ಕೆ ಏರಿದ ನಂತರ ಹಲವಾರು ದೇಶಗಳ ಮೇಲೆ ತೆರಿಗೆ ಸಮರವನ್ನು ಆರಂಭಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಆಗಾಗ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇದೆ. ಆರಂಭದಲ್ಲಿ 50ಕ್ಕೂ ಹೆಚ್ಚು ದೇಶಗಳ ಮೇಲೆ ಟ್ರಂಪ್ ತೆರಿಗೆ ಸಮರ ಆರಂಭಿಸಿದರು. ಮಾತುಕತೆ ಬಳಿಕ ಈ ತೆರಿಗೆ ಸಮರವನ್ನು ಇಳಿಕೆ ಮಾಡಿದರು. ಅದರಲ್ಲೂ ಅಮೆರಿಕ ಮತ್ತು ಚೀನಾದ ನಡುವಿನ ತೆರಿಗೆ ಸಮರ ತಾರಕಕ್ಕೆ ಹೋಗಿತ್ತು. ಮಾತುಕತೆ ಬಳಿಕ ಎರಡೂ ದೇಶಗಳು ತೆರಿಗೆಯನ್ನು ಇಳಿಕೆ ಮಾಡಲು ಒಪ್ಪಿದ್ವು. ಆದರೆ ಈಗ ಚೀನಾ ಅಮೆರಿಕಕ್ಕೆ ಅಪರೂಪದ ಭೂಖನಿಜ ಅಂದರೆ ರೇರ್ ಅರ್ತ್ ಮಿನರಲ್ ಕಳುಹಿಸಲ್ಲ ಎಂದಿದ್ದಕ್ಕೆ ಟ್ರಂಪ್ ಚೀನಾದ ಮೇಲೆ 100% ಸುಂಕವನ್ನು ಹಾಕಿದ್ದಾರೆ. ಇದು ನವೆಂಬರ್ 1ರಿಂದ ಜಾರಿಗೆ ಬರಲಿದೆ. ಈ ನಿರ್ಧಾರ ಪ್ರಕಟವಾದ ಬೆನ್ನಲ್ಲೇ ಸ್ಟಾಕ್ ಮಾರ್ಕೆಟ್ಗಳು ಪತನಗೊಂಡಿವೆ. ಹೂಡಿಕೆದಾರರು ಈಗ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಭಾರಿ ಪ್ರಮಾಣದಲ್ಲಿ ಹೂಡಿಕೆ ಮಾಡುತ್ತಿರುವ ಕಾರಣ ಬೆಳ್ಳಿಯ ದರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾನೆ ಇದೆ. ಟ್ರಂಪ್ ನಿರ್ಧಾರ ತಾತ್ಕಾಲಿಕವಾಗಿದ್ರೂ ಬೆಳ್ಳಿ ದರ ಏರಿಕೆಗೆ ನಾವು ಇತರ ಕಾರಣಗಳನ್ನು ಸಹ ನೀಡಬಹುದು. ಮುಖ್ಯವಾಗಿ ಕೈಗಾರಿಕೆಗಳಿಗೆ ಈಗ ಬೆಳ್ಳಿ ಬಳಕೆ ಹೆಚ್ಚಾಗಿದೆ. ಅದರಲ್ಲೂ ಮುಖ್ಯವಾಗಿ ಸೆಮಿಕಂಡಕ್ಟರ್, ಎಲೆಕ್ಟ್ರಿಕ್ ವಾಹನಗಳು, ಸೋಲಾರ್ ಇತ್ಯಾದಿ ಕೈಗಾರಿಕೆಗಳಲ್ಲಿ ಬೆಳ್ಳಿ ಬೇಕೇ ಬೇಕು. ಇವಿ ಬಳಕೆ ಹೆಚ್ಚಾದಂತೆ ಬೆಳ್ಳಿಯ ಬೇಡಿಕೆ ಹೆಚ್ಚಾಗ್ತಾ ಇದೆ. ಚಿನ್ನದಂತೆ ಬೆಳ್ಳಿಯನ್ನು ಉತ್ಪಾದನೆ ಮಾಡುವ ರಾಷ್ಟ್ರಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಮೆಕ್ಸಿಕೋ, ಚೀನಾ, ಪೆರು, ಪೋಲ್ಯಾಂಡ್, ಆಸ್ಟ್ರೇಲಿಯಾ, UK, ರಷ್ಯಾ ಸೇರಿದಂತೆ ಕೆಲ ದೇಶಗಳಲ್ಲಿ ಮಾತ್ರ ಬೆಳ್ಳಿಯ ಗಣಿಗಾರಿಕೆ ಮಾಡಲಾಗ್ತಾ ಇದೆ. ಈಗ ಬೇಡಿಕೆ ಜಾಸ್ತಿ ಇದೆ, ಪೂರೈಕೆ ಕಡಿಮೆ ಇದೆ. ಡಿಮಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಡಿಮೆಯಾದಾಗ ಬೆಲೆ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಮೊದಲೇ ಹೇಳಿದಂತೆ ಹೂಡಿಕೆದಾರರಲ್ಲಿ ಬೆಳ್ಳಿ ಮೇಲೆ ಹೂಡಿಕೆ ಮಾಡಿದರೆ ಅದು ಸುರಕ್ಷಿತ ಎಂಬ ಭಾವನೆ ಈಗ ಬಂದಿದೆ. ಈ ಕಾರಣಕ್ಕೆ ಸೆಪ್ಟೆಂಬರ್ನಲ್ಲಿ ಬೆಳ್ಳಿ ETF ಮೇಲೆ 53.42 ಶತಕೋಟಿ ರೂಪಾಯಿ ಹೂಡಿಕೆಯಾಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಹೂಡಿಕೆಯಾಗಿರೋದು ಇದು ದಾಖಲೆ. 10 ಗ್ರಾಂ ಚಿನ್ನ ಖರೀದಿಸುವ ದರದಲ್ಲಿ ನೀವು 3/4 ಕೆಜಿ ಬೆಳ್ಳಿಯನ್ನು ಖರೀದಿ ಮಾಡಬಹುದು. ಸದ್ಯದ ಪರಿಸ್ಥಿತಿಯಲ್ಲಿ ಚಿನ್ನಕ್ಕಿಂತಲೂ ಜಾಸ್ತಿ ರಿಟರ್ನ್ ಬೆಳ್ಳಿಯಲ್ಲಿ ಸಿಗುವ ಕಾರಣ ಹೂಡಿಕೆ ಜಾಸ್ತಿ ಆಗ್ತಾ ಇದ್ದು ಬೆಲೆ ಸಹ ನಿಧಾನವಾಗಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇದೆ. ಇನ್ನೊಂದು, ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕಡಿಮೆಯಾಗ್ತಾ ಇದೆ. ಭಾರತಕ್ಕೆ ಬರುವ ಬೆಳ್ಳಿಯನ್ನು ಡಾಲರ್ ನೀಡಿಯೇ ಖರೀದಿಸಬೇಕು. ಡಾಲರ್ ಬೆಲೆ ಏರಿದಂತೆ ಬೆಳ್ಳಿ ದರ ಸಹ ಏರಿಕೆ ಕಾಣ್ತಾ ಇದೆ. ಭಾರತದಲ್ಲಿ ಈಗ ಬೆಳ್ಳಿಯ ಬೇಡಿಕೆ ಜಾಸ್ತಿಯಾಗಿದ್ದು ಸಪ್ಲೈ ಕಡಿಮೆಯಾಗ್ತಾ ಇದೆ. 2022ರಲ್ಲಿ ಸುಮಾರು 8,800 ಟನ್ ಬೆಳ್ಳಿಯನ್ನು ಆಮದು ಮಾಡಲಾಗಿತ್ತು. 2023ರಲ್ಲಿ ಇದು 9,450 ಟನ್ನಿಗೆ ಏರಿಕೆಯಾಗಿತ್ತು. 2024ರಲ್ಲಿ 7,669 ಟನ್ನಿಗೆ ಇಳಿಕೆಯಾಗಿತ್ತು. ಈ ವರ್ಷದ ಜನವರಿಯಿಂದ ಆಗಸ್ಟ್ವರೆಗೆ ಕೇವಲ 2,580 ಟನ್ ಬೆಳ್ಳಿಯನ್ನು ಮಾತ್ರ ಆಮದು ಮಾಡಿಕೊಳ್ಳಲಾಗಿದೆ. ಈಗ ಸೆಪ್ಟೆಂಬರ್ ಹೊತ್ತಿಗೆ
3,302 ಟನ್ ಬೆಳ್ಳಿಯನ್ನು ಭಾರತ ಆಮದು ಮಾಡಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 42% ಸಪ್ಲೈ ಕಡಿಮೆಯಾಗಿದೆ. ಬೇಡಿಕೆ ಜಾಸ್ತಿ ಇದೆ, ಸಪ್ಲೈ ಕಡಿಮೆಯಾಗಿರುವ ಕಾರಣ ಬೆಳ್ಳಿ ದರ ಭಾರಿ ಏರಿಕೆ ಕಾಣ್ತಾ ಇದೆ. ಬೆಳ್ಳಿ ದರ ಇಳಿಕೆಯಾಗೋದು ಅನುಮಾನ. ಯಾಕೆ ಅಂತಂದರೆ ಚಿನ್ನದಂತೆ ಬೆಳ್ಳಿಯ ಗಣಿಗಾರಿಕೆ ಕೆಲವು ದೇಶಗಳಲ್ಲಿ ನಡೀತಾ ಇದೆ. ಈ ಹಿಂದೆ ಕಚ್ಚಾ ತೈಲ ದರ ಭಾರಿ ಏರಿಕೆ ಕಾಣ್ತಾ ಇತ್ತು. ಆದರೆ ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ಮಾರ್ಕೆಟ್ಗೆ ಬಂತು. ಇದರಿಂದಾಗಿ ಕಚ್ಚಾ ತೈಲದ ಬೆಲೆ ನಿಯಂತ್ರಣದಲ್ಲಿದೆ. ಅಷ್ಟೇ ಅಲ್ಲದೆ ಪೆಟ್ರೋಲ್ ಜೊತೆ ಎಥನಾಲ್ ಮಿಶ್ರಣ ಮಾಡ್ತಿರುವ ಕಾರಣ ಕಚ್ಚಾ ತೈಲದ ಆಮದು ಕಡಿಮೆಯಾಗಿದೆ. ಬೆಳ್ಳಿ, ತಾಮ್ರ, ಅಲ್ಯೂಮಿನಿಯಂ ಉತ್ತಮ ವಿದ್ಯುತ್ ವಾಹಕವಾಗಿದೆ. 3ಕ್ಕೆ ಹೋಲಿಕೆ ಮಾಡಿದರೆ ಬೆಳ್ಳಿ ಅತ್ಯುತ್ತಮ ವಿದ್ಯುತ್ ವಾಹಕ. ಭಾರತ ಸದ್ಯ ಈಗ ಚಿಪ್ಪು ತಯಾರಿಕೆ ಮತ್ತು ಇವಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾ ಇದೆ. ಹೀಗಾಗಿ ಕೈಗಾರಿಕೆ ಮತ್ತು ಆಭರಣಗಳಲ್ಲಿ ಬೆಳ್ಳಿ ಬೇಡಿಕೆ ಹೆಚ್ಚಾಗ್ತಿರುವ ಕಾರಣ ಬೆಳ್ಳಿ ದರ ಇಳಿಯುವುದು ಅನುಮಾನ. ಮುಂದಿನ ದಿನಗಳಲ್ಲಿ ಟ್ರಂಪ್ ತೆರಿಗೆ ಸಮರ ಕಡಿಮೆ ಮಾಡಿ ಸ್ಟಾಕ್ ಮಾರ್ಕೆಟ್ನಿಂದ ಲಾಭ ಹೆಚ್ಚಾದರೆ ಬೆಳ್ಳಿ ಮೇಲಿನ ಹೂಡಿಕೆ ಕಡಿಮೆಯಾಗಲಿದೆ. ಆಗ ಬೆಳ್ಳಿ ಸೇರಿದಂತೆ ಚಿನ್ನದ ದರ ಇಳಿಕೆಯಾಗುವ ಸಾಧ್ಯತೆ ಹೆಚ್ಚಿದೆ. ಧನ್ಯವಾದಗಳು.